ಇವತ್ತಿನ ಕಾಲದಲ್ಲಿ 99 ಹುಡುಗರು ತಮ್ಮ ಲೈಫ್ ಅನ್ನ ತಾವೇ ನಾಶ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ಅವ್ರು ಇಡೀ ದಿನ ಹುಡುಗಿಯರ ಹಿಂದೆ ತಿರುಗೋದ್ರಲ್ಲಿ ಅಥವಾ ಶಾರ್ಟ್ ಟರ್ಮ್ ಪ್ಲೆಜರ್ ಗೋಸ್ಕರ ಇನ್ಸ್ಟೆಂಟ್ ಡೋಪಮೈನ್ ಹಿಂದೆ ಬಿದ್ದಿದ್ದಾರೆ. ಇದರಿಂದ ಏನಾಗ್ತಿದೆ? ಅವ್ರ ಮುಖದಲ್ಲಿ ಗ್ಲೋ ಇಲ್ಲ, ಬಾಡಿನಲ್ಲಿ ಎನರ್ಜಿ ಇಲ್ಲ, ಮೈಂಡ್ ನಲ್ಲಿ ಫೋಕಸ್ ಇಲ್ಲ, ಬ್ಯಾಂಕ್ ಅಕೌಂಟ್ ನೋಡಿದ್ರೆ 0. ಪ್ರತಿಯೊಂದಕ್ಕೂ ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ ಕೈ ಒಡ್ಬೇಕು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಇಂತಹ ವೀಕ್ ಮೈಂಡ್ ಸೆಟ್ ಇರೋ ಹುಡುಗರನ್ನ ಯಾವ ಹುಡುಗಿಯಾದ್ರೂ ಇಷ್ಟ ಪಡ್ತಾಳ? ಖಂಡಿತ ಇಲ್ಲ. ಹುಡುಗಿಯರಿಗೆ ಅಥವಾ ಈ ಸೊಸೈಟಿಗೆ ಯಾವಾಗ್ಲೂ ಆಕರ್ಷಣೆ ಆಗೋದು ಔರಾ ಮತ್ತು ಇಂಟೆಲಿಜೆನ್ಸ್ ಇರೋ ಸ್ಟ್ರಾಂಗ್ ವ್ಯಕ್ತಿಗಳು ಮಾತ್ರ. ಹಾಗಾದ್ರೆ ಆ ಔರಾ ಮತ್ತು ಪರ್ಸನಾಲಿಟಿ ಹೇಗ್ ಬರುತ್ತೆ? ಅದು ಕೇವಲ ಜಿಮ್ಗೆ ಹೋಗೋದ್ರಿಂದ ಬರಲ್ಲ, ಬಟ್ಟೆಗಳಿಂದಲೂ ಬರಲ್ಲ. ಅದು ಬರೋದು ನಿಮ್ಮ ಮೈಂಡ್ ಸೆಟ್ ಇಂದ. ಇವತ್ತು ನಾನು ನಿಮ್ಮ ಲೈಫ್ ಅನ್ನ ಬದಲಾಯಿಸುವ 12 ರೂಲ್ಸ್ ಆಫ್ ಅ ಹೈ ವ್ಯಾಲ್ಯೂ ಮ್ಯಾನ್ ಬಗ್ಗೆ ಹೇಳ್ತೀನಿ. ಈ 12 ರೂಲ್ಸ್ ನಿಮ್ಮ ಬ್ರೈನ್ ಒಳಗೆ ಹೋದ್ರೆ ನಿಮ್ಮ ಔರಾ ಮತ್ತು ಪ್ರೆಸೆನ್ಸ್ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಫುಲ್ ಫೋಕಸ್ ಕೊಟ್ಟು ಕೇಳಿ. ರೂಲ್ 1, ಆಲ್ವೇಸ್ ಕಾಮ್ ಇನ್ ಎನಿ ಸಿಚುವೇಶನ್. ಸಾಮಾನ್ಯ ಜನರು ಲೈಫ್ ನಲ್ಲಿ ಏನಾದ್ರೂ ಒಳ್ಳೇದಾದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ತಾರೆ, ಆದ್ರೆ ಏನಾದ್ರೂ ಕೆಟ್ಟದಾದ್ರೆ ಕಂಪ್ಲೀಟ್ ಆಗಿ ಕುಸಿದು ಹೋಗ್ತಾರೆ. ಆದ್ರೆ ಒಬ್ಬ ಹೈ ವ್ಯಾಲ್ಯೂ ವ್ಯಕ್ತಿ ಇಮೋಷನ್ಸ್ ಇಂದ ಡಿಸಿಷನ್ ತಗೊಳ್ಳಲ್ಲ, ಅವನು ಅಬ್ಸರ್ವೇಷನ್ ಇಂದ ಡಿಸಿಷನ್ ತಗೊಳ್ತಾನೆ. ಸಿಚುವೇಶನ್ ಎಷ್ಟೇ ಕೆಟ್ಟದಾಗಿರ್ಲಿ ಅವನು ಕೂಲ್ ಆಗಿರ್ತಾನೆ. ಯಾಕಂದ್ರೆ ಓವರ್ ಹ್ಯಾಪಿನೆಸ್ ಮತ್ತು ಓವರ್ ಸ್ಯಾಡ್ನೆಸ್ ಎರಡು ನಿಮ್ಮ ಬ್ರೈನ್ ಅನ್ನ ವೀಕ್ ಮಾಡುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ. ನಿಮ್ಮ ಈ ಕಾಮ್ನೆಸ್ ನಿಮಗೆ ಒಂದು ಬ್ರಹ್ಮಾಸ್ತ್ರದ ತರ ಕೆಲಸ ಮಾಡುತ್ತೆ. ರೂಲ್ 2, ಡೋಂಟ್ ರಿಯಾಕ್ಟ್ ಇಮಿಡಿಯೇಟ್ಲಿ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾರು ಸಿಚುವೇಶನ್ ಗೆ ತಕ್ಷಣ ರಿಯಾಕ್ಟ್ ಮಾಡ್ತಾರೋ ಅವ್ರನ್ನ ಈ ಪ್ರಪಂಚ ತುಂಬಾ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡುತ್ತೆ. ಯಾರಾದ್ರೂ ನಿಮ್ಮನ್ನ ರೇಗಿಸಿದಾಗ ನೀವು ತಕ್ಷಣ ಕೋಪ ಮಾಡ್ಕೊಂಡ್ರೆ ಆ ಕೋಪನ ಯೂಸ್ ಮಾಡ್ಕೊಂಡು ಅವ್ರು ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ನೀವು ರಿಯಾಕ್ಟ್ ಮಾಡದೆ ಸೈಲೆಂಟ್ ಆಗಿ ಯೋಚನೆ ಮಾಡಿ ಆಕ್ಷನ್ ತಗೊಂಡ್ರೆ ನಿಮ್ಮನ್ನ ಕಂಟ್ರೋಲ್ ಮಾಡಕ್ ಯಾರಿಂದೂ ಸಾಧ್ಯವಿಲ್ಲ. ಎಲ್ಲರನ್ನೂ ಕೇಳಿಸ್ಕೊಳ್ಳಿ, ಆದ್ರೆ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ರೂಲ್ 3, ಡೋಂಟ್ ಗೋ ಅನ್ಇನ್ವೈಟೆಡ್. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬಿಲ್ಡ್ ಆಗೋ ಅತಿ ದೊಡ್ಡ ರೂಲ್ ಇದು. ನಿಮ್ಮನ್ನ ಯಾರು ಇನ್ವೈಟ್ ಮಾಡಿಲ್ವೋ ಅಲ್ಲಿಗೆ ನೀವು ಹೋಗ್ಬಾರ್ದು. ಯಾರೋ ಇಬ್ರು ಮಾತಾಡ್ತಾ ಇರ್ತಾರೆ, ಅವ್ರ ಮಧ್ಯೆ ಹೋಗಿ ನಿಮ್ ಫ್ರೀ ಅಡ್ವೈಸ್ ಕೊಡಕ್ ಹೋಗ್ಬೇಡಿ. ಯಾವಾಗ ನೀವು ಬೇರೆಯವ್ರ ಲೈಫ್ ನಲ್ಲಿ ಅನಗತ್ಯವಾಗಿ ಮೂಗ್ ತೋರ್ಸಲ್ವೋ ಆಗ ಆಟೋಮ್ಯಾಟಿಕ್ ಆಗಿ ನಿಮ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ರೂಲ್ 4, ಎಂಬ್ರೇಸ್ ಯುವರ್ ಸೆಲ್ಫ್. ಒಬ್ಬ ರಿಯಲ್ ಸಿಗ್ಮಾ ಬೇರೆಯವ್ರನ್ನ ಇಂಪ್ರೆಸ್ ಮಾಡಕ್ ಬದುಕಲ್ಲ. ಅವನಿಗೆ ಪಾರ್ಟೀಸ್ ಮತ್ತು ರ್ಯಾಂಡಮ್ ಔಟಿಂಗ್ಸ್ ಇಂದ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇರಲ್ಲ. ಅವನು ತಾನ್ ಮಾಡೋ ಕೆಲಸನ ಇನ್ಸ್ಟಾಗ್ರಾಮ್ ನಲ್ಲಿ ಶೋ ಆಫ್ ಮಾಡಲ್ಲ. ಸೈಲೆಂಟ್ ಆಗಿ ಕೆಲಸ ಮಾಡ್ತಾನೆ, ಸೈಲೆಂಟ್ ಆಗಿ ಗ್ರೋ ಆಗ್ತಾನೆ ಮತ್ತು ಗೆಲ್ತಾನೆ. ಅದೇ ಅವನ ರಿಯಲ್ ಕಾನ್ಫಿಡೆನ್ಸ್. ರೂಲ್ 5, ದ ಪವರ್ ಆಫ್ ಸೈಲೆನ್ಸ್. ಸಾಮಾನ್ಯರು ತಮ್ಮ ಕೆಲಸ ಆಗ್ಬೇಕು ಅಂದ್ರೆ ಬೇರೆಯವ್ರ ಕಾಲ್ ಹಿಡ್ತಾರೆ, ಪ್ಲೀಸ್ ಅಂತಾರೆ. ಆದ್ರೆ ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋ ವ್ಯಕ್ತಿ ಕಮ್ಮಿ ಮಾತಾಡ್ತಾನೆ. ಅವ್ನು ಬರೀ ಜನಗಳನ್ನ ಅಬ್ಸರ್ವ್ ಮಾಡ್ತಾನೆ, ಅವ್ರ ಪರ್ಸನಾಲಿಟಿ ತಕ್ಕ ಹಾಗೆ ಕೆಲಸ ಮಾಡಿಸ್ಕೊಳ್ತಾನೆ. ಅವ್ನು 10 ಮಾತು ಆಡಲ್ಲ, ಆದ್ರೆ ಆಡೋ ಒಂದೇ ಒಂದ್ ಮಾತಿಗೆ ಇಡೀ ರೂಮ್ ಸೈಲೆಂಟ್ ಆಗುತ್ತೆ. ರೂಲ್ 6, ಡೋಂಟ್ ಟೇಕ್ ಪರ್ಮಿಷನ್. ತುಂಬಾ ಜನರಿಗೆ ತಮ್ಮ ಮೇಲೆ ತಮಗೆ ನಂಬಿಕೆ ಇರಲ್ಲ. ಏನೇ ಡಿಸಿಷನ್ ತಗೋಬೇಕು ಅಂದ್ರೂ ನಾನು ಇದು ಮಾಡ್ಲಾ, ಇದು ಸರಿನಾ ಅಂತ 10 ಜನವರಿನ ಕೇಳ್ತಾರೆ. ನೀವು ಪ್ರತಿಯೊಂದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆದ್ರೆ ನಿಮ್ಮ ಲೈಫ್ ನ ಕಂಟ್ರೋಲ್ ಅವ್ರ ಕೈ ಕೊಟ್ಟ ಹಾಗೆ. ನಿಮ್ಮ ಲೈಫ್ ನ ಡಿಸಿಷನ್ಸ್ ಅದು ತಪ್ಪೋ ಸರಿಯೋ ನೀವೇ ತಗೊಳ್ಳೋದನ್ನ ಕಲೀರಿ. ರೂಲ್ 7, ಲರ್ನ್ ಟು ಸೇ ನೋ. ಇವನು ನನ್ನ ಕ್ಲೋಸ್ ಫ್ರೆಂಡ್, ಇವನಿಗೆ ಹೇಗ್ ನೋ ಅಂತ ಹೇಳೋದು ಅಂತ ಬಹಳ ಜನ ಭಯ ಪಡ್ತಾರೆ. ಆದ್ರೆ ಲೈಫ್ ನಲ್ಲಿ ಮುಂದೆ ಹೋಗ್ಬೇಕು ಅಂದ್ರೆ ನೋ ಹೇಳೋದನ್ನ ಕಲೀಲೇಬೇಕು. ಒಂದ್ ಕೆಲಸ ನಿಮ್ಮ ಪ್ರಯಾರಿಟಿ ಅಲ್ಲ ಅಂದ್ರೆ, ಅದಕ್ಕೆ ನಿಮ್ ಹತ್ರ ಟೈಮ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಲ್ಲ ಅಂತ ಹೇಳಿ. ನೀವು ಎಲ್ಲದಕ್ಕೂ ಸೈಲೆಂಟ್ ಆಗಿ ಎಸ್ ಅಂತ ಇದ್ರೆ ಜನ ನಿಮ್ಮನ್ನ ಕೇವಲ ತಮ್ಮ ಲಾಭಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ. ರೂಲ್ 8, ಝೀರೋ ಎಕ್ಸ್ಪೆಕ್ಟೇಷನ್ಸ್. ಡಾರ್ಕ್ ರಿಯಾಲಿಟಿ ಏನಂದ್ರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ರು ತಮ್ಮ ಪ್ರಾಬ್ಲಮ್ಸ್ ಗಳಲ್ಲಿ ಬಿಸಿ ಆಗಿದ್ದಾರೆ. ಯಾರೋ ಬಂದು ನನ್ನ ಲೈಫ್ ಚೇಂಜ್ ಮಾಡ್ತಾರೆ ಅಂತ ಕಾಯ್ತಾ ಕೂರ್ಬೇಡಿ. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಕಾದ ಒಂದೇ ಒಂದ್ ವ್ಯಕ್ತಿ ಅಂದ್ರೆ ಅದು ನೀವು ಮಾತ್ರ. ರೂಲ್ 9, ಕೀಪ್ ಯೋರ್ ಪಾಯಿಂಟ್ ಅಹೆಡ್. ನಿಮ್ಮ ಮುಂದೆ ಒಬ್ಬನೇ ಇರ್ಲಿ ಅಥವಾ 1000 ಜನ ಇರ್ಲಿ, ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ ಅನ್ಸಿದ್ರೆ ಅದನ್ನ ಹೇಳಕ್ ಯಾವತ್ತೂ ಭಯ ಪಡಬೇಡಿ. ಜನ ಜಡ್ಜ್ ಮಾಡ್ತಾರೆ, ಅವ್ನು ನನಗಿಂತ ಚೆನ್ನಾಗಿ ಮಾತಾಡ್ತಾನೆ ಅಂತ ಸೈಲೆಂಟ್ ಆಗ್ಬೇಡಿ. ಲೈಫ್ ನಿಮ್ಗೆ ಪ್ರತಿ ಸಾರಿ ಸೆಕೆಂಡ್ ಚಾನ್ಸ್ ಕೊಡಲ್ಲ. ರೂಲ್ 10, ಡೋಂಟ್ ಪ್ರಿಟೆಂಡ್. ಕೆಲವರು ಬರೀ ಹುಡುಗಿಯರನ್ನ ಇಂಪ್ರೆಸ್ ಮಾಡಕ್ ಹೊರಗಡೆ ರಫ್ ಅಂಡ್ ಟಫ್ ಸಿಗ್ಮಾ ತರ ಆಕ್ಟ್ ಮಾಡ್ತಾರೆ. ಆದ್ರೆ ಹುಡುಗ ಹೋದ ತಕ್ಷಣ ಅವಳು ನನ್ ಬಗ್ಗೆ ಏನ್ ಅನ್ಕೊಂಡ್ಲು ಅಂತ ರಾತ್ರಿ ಎಲ್ಲ ಓವರ್ ಥಿಂಕಿಂಗ್ ಮಾಡ್ತಾರೆ. ನೀವು ನಿಜವಾಗ್ಲೂ ಹೈ ವ್ಯಾಲ್ಯೂ ಪರ್ಸನ್ ಆಗ್ಬೇಕು ಅಂದ್ರೆ ಈ ಫೇಕ್ ಶೋ ಆಫ್ ಪ್ರಪಂಚದಿಂದ ಆಚೆ ಬರಬೇಕು. ರೂಲ್ 11, ಬ್ರೇಕ್ ಯುವರ್ ಕಂಫರ್ಟ್ ಝೋನ್. ಇವತ್ತು ಊಟ ಬೇಕಾದ ಝೊಮ್ಯಾಟೊ ಇದೆ, ಶಾಪಿಂಗ್ ಗೆ ಅಮೆಝಾನ್ ಇದೆ, ಟೈಮ್ ಪಾಸ್ ಗೆ ರೀಲ್ಸ್ ಇದೆ. ಇದು ನಮ್ಮನ್ನ ಕಂಫರ್ಟ್ ಝೋನ್ ಅನ್ನೋ ಜೈಲ್ ನಲ್ಲಿ ಲಾಕ್ ಮಾಡಿದೆ. ನೆನ್ಪಿಡಿ, ಗ್ರೋತ್ ಯಾವತ್ತೂ ಕಂಫರ್ಟ್ ಝೋನ್ ನ ಹೊರಗಡೆ ಇರುತ್ತೆ. ನೀವು ನಿಜವಾಗ್ಲೂ ಬೆಳಿಬೇಕು ಅಂದ್ರೆ ಪ್ರತಿದಿನ ಕಷ್ಟ ಪಡಬೇಕು, ನಿಮ್ಮ ಲಿಮಿಟ್ಸ್ ನ ಬ್ರೇಕ್ ಮಾಡಬೇಕು, ಕಂಫರ್ಟ್ ಅನ್ನ ರಿಜೆಕ್ಟ್ ಮಾಡಿ. ರೂಲ್ 12, ಹ್ಯಾವ್ ದ ಗಟ್ಸ್ ಟು ವಾಕ್ ಅಲೋನ್. ನೀವು ಲೈಫ್ ನಲ್ಲಿ ಏನಾದ್ರೂ ದೊಡ್ಡದು ಸಾಧಿಸಬೇಕು ಅಂದ್ರೆ ನೀವು ಒಂಟಿಯಾಗಿ ನಡೆಯಲೇಬೇಕು. ಯಾವುದೇ ಸಕ್ಸಸ್ಫುಲ್ ವ್ಯಕ್ತಿಯನ್ನ ನೋಡಿ, ಅವರು ಫೇಲ್ಯೂರ್ ಫೇಸ್ ನಲ್ಲಿ ಒಂಟಿಯಾಗಿರ್ತಾರೆ. ಆ ಒಂಟಿತನದಲ್ಲಿ ಅವರು ತಮ್ಮನ್ನ ತಾವು ಅರ್ಥ ಮಾಡ್ಕೊಳ್ತಾರೆ. ಯಾವ ವ್ಯಕ್ತಿ ತನ್ನನ್ನ ತಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾನೋ ಅವನು ಇಡೀ ಪ್ರಪಂಚವನ್ನೇ ಅರ್ಥ ಮಾಡ್ಕೊಳ್ಬಲ್ಲ. ಅದೇ ರಿಯಲ್ ಸಿಗ್ಮಾ ಮೆಂಟಾಲಿಟಿ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್. ನಾನ್ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ಈ 12 ರೂಲ್ಸ್ ನ ನೀವು ನಿಮ್ ಲೈಫ್ ನಲ್ಲಿ ಫಾಲೋ ಮಾಡಿದ್ರೆ ನಿಮ್ಮ ಪರ್ಸನಾಲಿಟಿ ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ನಿಮ್ಮನ್ನ ಯಾರು ಇಗ್ನೋರ್ ಮಾಡ್ತಿದ್ರೋ ಅವರೇ ನಿಮ್ಮನ್ನ ಫಾಲೋ ಮಾಡಕ್ ಶುರು ಮಾಡ್ತಾರೆ. ಈಗ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದ್ ಕೆಲಸ ಮಾಡಿ, ನಾನು ಇನ್ಮುಂದೆ ಈ 12 ರೂಲ್ಸ್ ಫಾಲೋ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ಇಂದ ಬರ್ದಾಕಿ. ಮತ್ತು ನಿಮ್ಮ ಯಾವ ಫ್ರೆಂಡ್ ಬರೀ ಹುಡುಗಿಯರ ಹಿಂದೆ ಬಿದ್ದು ತನ್ನ ಲೈಫ್ ಹಾಳು ಮಾಡ್ಕೊಳ್ತಾ ಇದ್ದಾನೋ ಅವನಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ, ಅವ್ನ ಕಣ್ ತೆರೆಸಿ. ನಾನು ಮತ್ತೊಂದು ಬೆಂಕಿ ವಿಡಿಯೋ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ